ದೇವರಾಜ್ ಅರಸು ಅಧಿಕಾರ ಸರಿಗಟ್ಟಿದ ಸಿದ್ದರಾಮಯ್ಯ ಹಿನ್ನೆಲೆ. ಅರಸು ಅವರ ಅಧಿಕಾರ ಅವಧಿ ಸರಿಗಟ್ಟಿರಬಹುದು, ಆದರೆ ಸಿದ್ದರಾಮಯ್ಯರು ದೇವರಾಜ್ ಅರಸು ಅವರಂತಾಗಲು ಸಾಧ್ಯವಿಲ್ಲ. ಸಿಎಂ ಸಿದ್ದರಾಮಯ್ಯರು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಸರಿಸಾಟಿಯಾಗಲು ಸಾಧ್ಯವಿಲ್ಲ. ಬಾಗಲಕೋಟೆಯಲ್ಲಿ ವಕೀಲ ಕುರುಬ ಯುವ ನಾಯಕ ಈರಣ್ಣ ಹಳೇಗೌಡರ ಹೇಳಿಕೆ. ಹಿಂದುಳಿದ ದಲಿತ ಹಾಗೂ ಅಲ್ಪಸಂಖ್ಯಾತರ ಸಮುದಾಯಗಳ ದೇವತಾ ಮನುಷ್ಯ ದಿವಂಗತ ದೇವರಾಜ ಅರಸು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ ಅರಸುರವರ ಹೋಲಿಕೆಗೆ ಅರ್ಹರಲ್ಲ. ಅವರ ತೆಗೆದುಕೊಂಡಂತ ನಿರ್ಧಾರಗಳನ್ನು ನಿಮ್ಮ ಅಧಿಕಾರ ಅವಧಿಯಲ್ಲಿ ಒಂದು ತೆಗೆದುಕೊಳ್ಳಲಿಲ್ಲ ನೀವು ಎಂದು ದೇವರಾಜ ಅರಸುರವರಿಗೆ ಸಾಟಿಯಾಗಲು ಸಾಧ್ಯವಿಲ್ಲ. ದೇವರಾಜ ಅರಸುರವರಿಗೆ ಅರಸುನೇ ಸಾಟಿ, ಬೇರೆ ಯಾರು ಸಾಟಿಯಲ್ಲ ಎಂದ ವಕೀಲರು. ಸಿದ್ದರಾಮಯ್ಯನವರು ನಾನು ಎರಡನೇ ದೇವರಾಜ ಅರಸು ಅಂತೇಳಿ ಹೊಂಟಿದ್ದಾರೆ. ದೇವರಾಜ ಅರಸರವರು ತೆಗೆದುಕೊಂಡಂತ ನಿರ್ಧಾರಗಳನ್ನು ಎರಡನೇ ಅವಧಿ ಮುಖ್ಯಮಂತ್ರಿ ಆಗಿದ್ದಾರೆ, ಒಂದೇ ಯಾವುದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಲ್ಲ. ದೇವರಾಜ ಅರಸರು ನಾನು ಇತಿಹಾಸ ಓದಿದ್ದೀನಿ. ನಾನು ಬಹುಶಃ ಅವರು ತೀರ್ಕೊಂಡ ನಂತರ 1 ವರ್ಷಕ್ಕೆ ನಾನು ಹುಟ್ಟಿದವ. ನಾನು ದೇವರಾಜ ಅರಸರು 8 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು ಕೂಡ ಅವ್ರ ಮನೆ ನೋಡಿದ್ರೆ ಇವತ್ತವರೆಗೂ ಜಂಟಿ ಮನೆ ಇದೆ, ಹುಣಸೂರು ತಾಲೂಕು ಕಲ್ಲಳ್ಳಿ ಗ್ರಾಮದಲ್ಲಿ. ಅವರ ತದ್ರೂಪಿ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾ ಇದಾರಲ್ಲ, ಅವರು ಹೇಳ್ಕೋಬಹುದು, ನಾನು ಹೇಳ್ಕೋಬಹುದು, ಆದ್ರೆ ದೇವರಾಜ ಅರಸರವರು ಯಾರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಮೊದಲು ಎಲ್ಲರೂ ಅರಿತುಕೊಳ್ಬೇಕು. ಏನೂ ಇಲ್ಲ. ಏನ್ ಮಾಡ್ತಾ ಇದ್ದೀರಿ? ದೇವರಾಜ ಅರಸರು ಅವತ್ತು ಲಕ್ಷ್ಮಣ್ ಅವನೂರು ಅಂತ ದಿಟ್ಟ ವಕೀಲರಾಗಿರ್ತಕ್ಕಂಥ ಅಂತವ್ರ ಜಾರಿಗೆ ತಂದಂತ ಅವನೂರು ವರದಿಯನ್ನು ಯಾರಿಗೆ ಎದರಲಿಲ್ಲ, ಯಾರಿಗೆ ಅಳಕಲಿಲ್ಲ, ಜಾರಿಗೆ ತಗೊಂಡು ಬಂದು ಧ್ವನಿ ಇರ್ಲಾರ್ದವ್ರು ಧ್ವನಿ ಕೊಟ್ಟು, ಅಧಿಕಾರ ಇರ್ಲಾರ್ದವ್ರಿಗೆ ಅಧಿಕಾರ ಕೊಟ್ಟು ಇವತ್ತಿಗೆ ಹಸ್ತಂಗತರಾಗಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ಪುಣ್ಯಾತ್ಮ ದೇವರಾಜ ಅರಸರು ಉಳುವವನಿಗೆ ಕೊಟ್ಟಂತ ಜಮೀನನ್ನು ನೀವು ಕಸಿದುಕೊಳ್ತಾ ಇದ್ರಿ. ಏನ್ ಮಾಡ್ತಾ ಇದ್ದಾರೆ ನೀವು?